Welcome to 10th Standard Social Business Study Second Chapter Entrepreneurship in a Part 2 video and explanation. ಸೊ ಲಾಸ್ಟ್ ವಿಡಿಯೋದಲ್ಲಿ ನಿಲ್ಲಿಸಿದ್ದೆ ನಾನು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಫಾರ್ ಎಂಟರ್ಪ್ರಿನರ್. ಸೊ ಈ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಟಾಪಿಕ್ ಏನಂದರೆ ಸಮ್ ಆಫ್ ದ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಇದು ನಿಮ್ಮ ನೆಕ್ಸ್ಟ್ ಟಾಪಿಕ್. ಸೊ ಯಾವ್ದ್ಯಾವ್ದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಎಂಟರ್ಪ್ರಿನರ್ಸ್ಗಳಿಗೆ ಹೆಲ್ಪ್ ಮಾಡುತ್ತೆ ಅಂತ ನಿಮ್ಮ ನೆಕ್ಸ್ಟ್ ಟಾಪಿಕ್ ಇದೆ. ಸೊ ನೆಕ್ಸ್ಟ್ ಮೊದಲನೇ ಇನ್ಸ್ಟಿಟ್ಯೂಷನ್ ಯಾವುದಂದರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದನ್ನು IDBI ಅಂತಲೂ ಕರೀತಾರೆ. ಸೊ ಇದು ಫಸ್ಟ್ ಇನ್ಸ್ಟಿಟ್ಯೂಷನ್. ನೆಕ್ಸ್ಟು ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಇದನ್ನು NABARD NABARD ಅಂತಲೂ ಕರೀತಾರೆ. ಸೊ ಇದಾದ ನಂತರ ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್. ಇದನ್ನು EX ಆ್ಯಂಡ್ IEM ಬ್ಯಾಂಕ್ ಅಂತಲೂ ಕರೀತಾರೆ. ಬ್ಯಾಂಕ್ ಅಥವಾ EX ಅಂತಲೂ ಕರೀತಾರೆ, ಇಲ್ಲ. ಸೊ ನೆಕ್ಸ್ಟು ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ. ಸೊ ಸ್ಮಾಲ್ ಇಂಡಸ್ಟ್ರಿಗಳ ಡೆವಲಪ್ಮೆಂಟ್ ಆಫ್ ಇಂಡಿಯಾಗೆ, ಸಣ್ಣ ಇಂಡಸ್ಟ್ರಿಗಳ ಡೆವಲಪ್ಮೆಂಟ್ಗೆ ಇದೊಂದು SIDBI ಅಂತಲೂ ಕರೀತಾರೆ. ಸೊ ಇದೆಲ್ಲ ನೆನ್ಪಿಟ್ಕೊಳ್ಳಿ, ಫುಲ್ ಫಾರ್ಮ್ ಕೇಳ್ಬೋದು ಇದರಲ್ಲಿ ಯಾವುದಾದ್ರೂ. ಸೊ ನೆಕ್ಸ್ಟು ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, IFCI. ಸೊ IFCI ಅಂತ ಕೇಳ್ತಾರೆ. ನೆಕ್ಸ್ಟು ಫುಲ್ ಫಾರ್ಮ್ ಕೇಳಿದ್ರೆ ಹಿಂಗೆ ಬರೀಬೇಕು ನೀವು. ನೆಕ್ಸ್ಟು ಸಿಕ್ಸ್ತ್ ಅಂತೂ ಇಂಡಸ್ಟ್ರಿಯಲ್ ಕ್ರೆಡಿಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದನ್ನು ICICI ಅಂತಲೂ ನಿಮ್ಮನ್ನ ಕೇಳ್ತಾರೆ, ICICI ಅಂತಲೂ ಕರೀತಾರೆ. ಸೊ ನೆಕ್ಸ್ಟು ಇಂಡಸ್ಟ್ರಿಯಲ್ ರೀಕನ್ಸ್ಟ್ರಕ್ಷನ್ ಬ್ಯಾಂಕ್ ಆಫ್ ಇಂಡಿಯಾ, IRBI ಅಂತಲೂ ಕರೀತಾರೆ. ನೆಕ್ಸ್ಟು ಕಮರ್ಷಿಯಲ್ ಆ್ಯಂಡ್ ಅದರ್ ಬ್ಯಾಂಕ್ಸ್. ನೆಕ್ಸ್ಟು ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ಸ್. ನೆಕ್ಸ್ಟು ಅದಾದ ನಂತರ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, LIC ಅಂತಲೂ ಕರೀತಾರೆ. LIC ಇಂಡಿಯಾ, LIC. ಲಾಸ್ಟ್ನೇದು ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ, UTI ಅಂತಲೂ ಕರೀತಾರೆ. ಸೊ ಇವೆಲ್ಲ ಸಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ ಫುಲ್ ಫಾರ್ಮ್ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಎಕ್ಸಿಮು, ನಬಾರ್ಡು, ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟು, IDBI, SDB, SIDBI, DBI, IFCI, ICICI ಇವೆಲ್ಲ ಕೇಳ್ಬೋದು. ಟಾಪಿಕ್ ಕಡೆ ಬರೋದಾದರೆ ನೆಕ್ಸ್ಟ್ ನಿಮ್ಮದು ಪ್ರಮೋಷನಲ್ ಆರ್ಗನೈಸೇಷನ್ಸ್.
ಸೊ ಇವರು ಇಂಡಸ್ಟ್ರಿಗಳು ದೊಡ್ಡ ದೊಡ್ಡ ಎಸ್ಟಾಬ್ಲಿಷಿಗೆ ಹೆಲ್ಪ್ ಮಾಡ್ತಾರೆ, ಪ್ರಮೋಟ್ ಮಾಡೋಕ್ಕೆ, ಎಸ್ಟಾಬ್ಲಿಷ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಅದರಲ್ಲಿ ಸಮ್ ಆಫ್ ದ ಇನ್ಸ್ಟಿಟ್ಯೂಷನ್ ಯಾವುದಂದರೆ ಹೆಲ್ಪ್ ಮಾಡೋದು, ಸಮ್ ಆಫ್ ದ ಇನ್ಸ್ಟಿಟ್ಯೂಷನ್ ಯಾವುದು ಮೈಕ್ರೋ ಸ್ಮಾಲ್ ಆ್ಯಂಡ್ ಲಾರ್ಜ್ ಇಂಡಸ್ಟ್ರಿಗಳನ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಹೆಲ್ಪ್ ಮಾಡೋ ಇಂಡಸ್ಟ್ರಿ ಎಸ್ಟಾಬ್ಲಿಷ್ಮೆಂಟ್ಗೆ ಹೆಲ್ಪ್ ಮಾಡೋ ಸೊ ಅವ್ರು ಲಾರ್ಜ್ ಇಂಡಸ್ಟ್ರಿಗೆ ಎಸ್ಟಾಬ್ಲಿಷ್ಮೆಂಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾರೆ. ಸೊ ಆ ಇನ್ಸ್ಟಿಟ್ಯೂಷನ್ಸ್ಗಳ ಹೆಸರು ಯಾವುದಂದರೆ, ಇನ್ಸ್ಟಿಟ್ಯೂಷನ್ ಯಾವುದಂದರೆ, ಫಸ್ಟ್ ಹೋಗೋದಾದರೆ ನಿಮ್ಮ ಫಸ್ಟ್ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ಸ್, DICs ಅಂದರೆ ಡಿಸ್ಟಿಕಲ್ ಇಂಡಸ್ಟ್ರಿಗಳನ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ, ಮತ್ತು ಸ್ಮಾಲ್ ಇಂಡಸ್ಟ್ರೀಸ್ಗಳನ್ನ ಹೆಲ್ಪ್ ಮಾಡೋಕ್ಕೆ, ಸ್ಮಾಲ್ ಇಂಡಸ್ಟ್ರೀಸ್ ಎಸ್ಟಾಬ್ಲಿಷ್ ಮಾಡೋಕ್ಕೆ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, SIDC. ನೆಕ್ಸ್ಟು ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್. ಸೊ ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರಿ ಕಾರ್ಪೊರೇಷನ್, NISC. ನೆಕ್ಸ್ಟು ಫೋರ್ತ್ ಒಂದು ಸ್ಮಾಲ್ ಸ್ಕೇಲ್, ಸೊ ಸಣ್ಣ ಸ್ಮಾಲ್ ಇಂಡಸ್ಟ್ರಿಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಬೋರ್ಡ್, SSIB. ನೆಕ್ಸ್ಟು ಸ್ಮಾಲ್ ಇಂಡಸ್ಟ್ರೀಸ್ ಸರ್ವಿಸ್ ಇನ್ಸ್ಟಿಟ್ಯೂಷನ್ಸ್, SISI. ಸೊ ಇದಾದ ನಂತರ ನೆಕ್ಸ್ಟು ಇಂಡಸ್ಟ್ರಿಯಲ್ ಎಸ್ಟೇಟ್, KIADB ಅಂತಲೇ ಹೇಳ್ತಾರೆ. ನೆಕ್ಸ್ಟು ಖಾದಿ ಆ್ಯಂಡ್ ವಿಲೇಜ್. ಸೊ ವಿಲೇಜಲ್ಲಿ ಖಾದಿ ಆ್ಯಂಡ್ ವಿಲೇಜ್ಗಳಲ್ಲಿ ಇಂಡಸ್ಟ್ರಿ ಎಸ್ಟಾಬ್ಲಿಷ್ ಮಾಡೋಕ್ಕೆ ವಿಲೇಜ್ ಇಂಡಸ್ಟ್ರಿ ಕಾರ್ಪೊರೇಷನ್, KVIC ಅಂತಾರೆ ಇದನ್ನು. ಸೊ ಇದಾದಮೇಲೆ ನಿಮ್ಮ ಲಾಸ್ಟ್ ಇಂಡಸ್ಟ್ರಿ ಎಸ್ಟಾಬ್ಲಿಷ್ಮೆಂಟ್ ಕಂಪ್ನಿ ಯಾವುದಂದರೆ ಟೆಕ್ನಿಕಲ್ ಕನ್ಸಲ್ಟೆನ್ಸಿ ಆರ್ಗನೈಸೇಷನ್, TCO ಅಂತಲೇ ಹೇಳ್ತಾರೆ. ಸೊ ಇದು ನಿಮ್ಮ ಲಿಸ್ಟು. ಸೊ ಇದರಲ್ಲಿ ಏನು ಫುಲ್ ಫಾರ್ಮ್ ಕೇಳಲ್ಲ, ಆದರೆ ಸಮ್ ಆಫ್ ದ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲೇ ಫುಲ್ ಫಾರ್ಮ್ ಕೇಳ್ಬೋದು. ಸೊ ಇದೆಲ್ಲ ಓದ್ಕೊಂಡಿರಿ. ಇದರಲ್ಲಿ ಏನು ಕೇಳೋದು ಅಷ್ಟೊಂದೇನು ಡೌಟ್ ಇಲ್ಲ, ಜನರಲ್ ನಾಲೆಜಿಗೆ. ಸೊ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದರೆ, ಸೊ ನಾವು ಸಮ್ ಆಫ್ ದ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಬಗ್ಗೆ ತಿಳ್ಕೊಳ್ಳೋಣ. ಸಕ್ಸಸ್ಫುಲ್ ಎಂಟರ್ಪ್ರಿನರ್ಸ್. ಸೊ ಒಂದು ಸಕ್ಸಸ್ಫುಲ್ ಎಂಟರ್ಪ್ರಿನರ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು ಡಾಕ್ಟರ್ ಪ್ರತಾಪ್ ರೆಡ್ಡಿ ಅವರ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಾಪ್ ರೆಡ್ಡಿ. ಸೊ ಮೊದಲನೇ ಪಾಯಿಂಟ್ ಏನಂದರೆ ಇವರು he developed India's first hospital group Apollo Hospital. ಸೊ ಅಪೋಲೋ ಹಾಸ್ಪಿಟಲ್ಸ್ಗಳ ಬಗ್ಗೆ ನೀವು ಕೇಳಿರ್ತೀರಾ. ಸೊ ಇದನ್ನು ಅಪೋಲೋ ಹಾಸ್ಪಿಟಲ್ನ ಡೆವಲಪ್ ಮಾಡಿರೋದು ಪ್ರತಾಪ್ ರೆಡ್ಡಿ ಅವರು.
ನಂತರ ಸೊ ಇವರಿಗೆ ಈ ಐಡಿಯಾ ಬಂದಿತ್ತು ವೆನ್ ಎ ಪೇಷಂಟ್. ಸೊ ಒಬ್ಬರು ಪೇಷಂಟು ಅವ್ರಿಗೆ ಹಾರ್ಟ್ ಅಮೇರಿಕಾದಕ್ಕೆ ಅವ್ರ ಹತ್ರ ದುಡ್ಡಿರಲಿಲ್ಲ. ದೇ ಡಿಡ್ ನಾಟ್ ಹ್ಯಾವ್ ಮನಿ ಟು ಡೂ ಟೇಕ್ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಅವ್ರ ಹತ್ರ ಓಪನ್ ಹಾರ್ಟ್ ಸರ್ಜರಿ ಅವ್ರದ್ದು. ಅದಕ್ಕೆ ಅವ್ರ ಹತ್ರ ಮನಿ ಇರಲಿಲ್ಲ. ಸೊ ಮನಿ ಇಲ್ಲ ಅಂತ ಗೊತ್ತಾದಮೇಲೆ ಅವ್ರು ಅಮೇರಿಕಕ್ಕೆ ಹೋಗಬೇಕಿತ್ತು. ಓಪನ್ ಹಾರ್ಟ್ ಸರ್ಜರಿ ದೇ ವಾಂಟೆಡ್ ಟು ಗೋ ಅಮೇರಿಕಾ ಬಿಕಾಸ್ ಇಲ್ಲಿ ಯಾವುದೋ ಅಷ್ಟೊಂದು ಹಾಸ್ಪಿಟ್ಲ್ ಇರಲಿಲ್ಲ. ಆವಾಗ ಇವರು ಪ್ರತಾಪ್ ರೆಡ್ಡಿ ಅವರಿಗೆ ಈ ಐಡಿಯಾ ಬಂತು ಅಪೋಲೋ ಹಾಸ್ಪಿಟ್ಲ್ ಓಪನ್ ಮಾಡಬೇಕು ಅಂತ. ಸೊ ಅದಾದ ನಂತರ ಸೊ ಅವರ ಹಾಸ್ಪಿಟ್ಲು ಓಪನ್ ಮಾಡಿದ್ಮೇಲೆ ಟಿಲ್ ನಾವು ಇಲ್ಲಿವರೆಗೂ ಇಂಡಿಯಾದಲ್ಲಿ 750 ಕಾರ್ಪೊರೇಟ್ ಹಾಸ್ಪಿಟಲ್ಗಳು ಓಪನ್ ಆಗಿದೆ. ಕಾರ್ಪೊರೇಟ್ ಹಾಸ್ಪಿಟಲ್ ಮತ್ತು ಹಾಸ್ಪಿಟಲ್ಗಳು ಓಪನ್ ಆಗಿದೆ ಇನ್ ಅವರ್ ಕಂಟ್ರಿ. ನಂತರ ಸೊ ಇವರು ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ನ ಎಸ್ಟಾಬ್ಲಿಷ್ ಮಾಡಿ ಎಸ್ಟಾಬ್ಲಿಷ್ ಮಾಡಿದ್ರು ಇಂಡಿಯಾದಲ್ಲಿ. ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ ಟು ಗಿವ್ ಮೆಡಿಸಿನ್ ಇನ್ ಅಫೋರ್ಡೆಬಲ್ ಪ್ರೈಸ್, ಇನ್ ಮೋರ್ ಅಫೋರ್ಡೆಬಲ್ ಆ್ಯಂಡ್ ಆಕ್ಸೆಸಿಬಲ್, ಅಂದರೆ ಎಲ್ಲರೂ ಅದನ್ನು ತೊಗೊಬೋದು. ಆಕ್ಸೆಸಿಬಲ್ ಬೈ ಎವ್ರಿ ಒನ್. ಸೊ ಇದು ಇವ್ರು ಮಾಡಿದ ಐಡಿಯಾ. ಸೊ ಇದು ಮೊದಲನೇ ಡಾಕ್ಟರ್ ಪ್ರತಾಪ್ ರೆಡ್ಡಿ ಅವರು ಹೂ ಡೆವಲಪ್ಡ್ ಫಸ್ಟ್ ಹಾಸ್ಪಿಟಲ್ ಇನ್ ಇಂಡಿಯಾ, ಅಪೋಲೋ ಹಾಸ್ಪಿಟಲ್. ಅವ್ರ ಬಗ್ಗೆ ಈಗ ತಿಳ್ಕೊಂಡ್ರಿ. ನೆಕ್ಸ್ಟ್ ಸೆಕೆಂಡ್ ಇಯರ್ ಅಂದರೆ ನರೇಶ್ ಗೋಯಲ್ ಬಗ್ಗೆ ಈಗ ತಿಳ್ಕೊಳ್ಳೋಣ. ನರೇಶ್ ಗೋಯಲ್ ಅವರು ನರೇಶ್ ಗೋಯಲ್ ವಾಸ್ founder and chairman of ಜೆಟ್ ಏರ್ವೇಸ್. ಸೊ ಜೆಟ್ ಏರ್ವೇಸ್ ಬಗ್ಗೆ ನೀವು ಕೇಳಿರ್ತೀರ. ಅವ್ರ ಫೌಂಡರ್ ಆ್ಯಂಡ್ ಚೇರ್ಮ್ಯಾನು ನರೇಶ್ ಗೋಯಲ್ ಅವರು. ಸೊ ಇದು ಈ ಜೆಟ್ ಏರ್ವೇ ಈಸ್ ದ ಇಂಡಿಯಾಸ್ ಲಾರ್ಜೆಸ್ಟ್ ಡೊಮೆಸ್ಟಿಕ್ ಏರ್ಲೈನ್ ಅಂಡರ್ ಪ್ರೈವೇಟ್ ಸೆಕ್ಟರ್. ಸೊ ಅವ್ರದ್ದೇ ಸೆಕ್ಟರಲ್ಲಿ ಕ್ರಿಯೇಟ್ ಮಾಡಿದ್ದು ಪ್ರೈವೇಟ್ ಸೆಕ್ಟರ್. ಸೊ ಇವರು ಇವರು ಏನು ಅಂತಂದರೆ ಇವರು ಆಫ್ಟರ್ ಗ್ರ್ಯಾಜುಯೇಷನ್ ಆದ ನಂತರ ವರ್ಕ್ಡ್ ಇನ್ ಟ್ರಾವೆಲ್ ಬಿಸ್ನೆಸ್. ಸೊ ಈ ಟ್ರಾವೆಲ್ ಬಿಸ್ನೆಸ್ಸಲ್ಲಿ ವರ್ಕ್ ಮಾಡ್ತಿದ್ರು ಗ್ರ್ಯಾಜುಯೇಷನ್ ಆದಮೇಲೆ, ತಮ್ಮ ಗ್ರ್ಯಾಜುಯೇಷನ್ ಆದ ನಂತರ. ಸೊ ಇದಾದ ನಂತರ ಇನ್ 1917 ಗೋಯಲ್ಸ್ ಟುಕ್ ಅಡ್ವಾಂಟೇಜ್ ಆಫ್ ಓಪನ್ ಸ್ಕೈ ಪಾಲಿಸಿ ಅನ್ನೋ ಒಂದು ಪಾಲಿಸಿ ಮಾಡಿದ್ರು. ಆ ಪಾಲಿಸಿ ಅಡ್ವಾಂಟೇಜ್ ತೊಗೊಂಡು ನರೇಶ್ ಗೋಯಲ್ ಅವರು ಜೆಟ್ ಏರ್ವೇಸ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಅಡ್ವಾಂಟೇಜ್ ಆಫ್ ಓಪನ್ ಏರ್ ಪಾಲಿಸಿ ಆಫ್ ಇಂಡಿಯನ್ ಗೌರ್ಮೆಂಟ್. ಸೊ ಇದು ಇಂಡಿಯನ್ ಗೌರ್ಮೆಂಟ್ ತಂದಿದ್ದ ಓಪನ್ ಏರ್ ಪಾಲಿಸಿಯನ್ನು ಇವರು ಬಳಸ್ಕೊಂಡು
ಅಡ್ವಾಂಟೇಜ್ ತೊಗೊಂಡು ಜೆಟ್ ಏರ್ವೇಸ್ನ ಎಸ್ಟಾಬ್ಲಿಷ್ ಮಾಡೋದು. ಸೊ ನಂತರ ಜೆಟ್ ಏರ್ವೇಸ್ ಫಾರ್ ಆಪ್ರೇಷನ್ ಅಂದರೆ ಅವ್ರು ಫಸ್ಟು ಆಪ್ರೇಷನ್ ಅಂದರೆ ಸ್ಟಾರ್ಟ್ ಮಾಡಿದ್ದು ಆಫ್ ಶೆಡ್ಯೂಲ್ಡ್ ಏರ್ ಸರ್ವಿಸ್ ಫಾರ್ ಡೊಮೆಸ್ಟಿಕ್ ಅಂದರೆ ಫಾರ್ ಸಮ್ ಸ್ಮಾಲ್ ಪರ್ಪಸಸ್ ಡೊಮೆಸ್ಟಿಕ್ ಫ್ಲೈಟ್ಸ್ ಇನ್ ಇಂಡಿಯಾ. ಸೊ ಡೊಮೆಸ್ಟಿಕ್ ಸ್ಮಾಲ್ ಪರ್ಪಸ್ಗೆ ಈ ಜೆಟ್ ಏರ್ವೇಸ್ ಫ್ಲೈಟ್ಸ್ಗಳು ಸ್ಟಾರ್ಟಿಂಗಲ್ಲಿ ಯೂಸ್ ಆದವು. ಸೊ ಇದು ನರೇಶ್ ಗೋಯಲ್ ಅವರು ಎಸ್ಟಾಬ್ಲಿಷ್ ಮಾಡಿರೋ ಜೆಟ್ ಏರ್ವೇಸ್. ಸೊ ಇವರು ಎಂಟರ್ಪ್ರಿನರ್ ಥರನೇ ನರೇಶ್ ಗೋಯಲ್ ಅವರು ಜೆಟ್ ಏರ್ವೇಸ್ನ ಎಸ್ಟಾಬ್ಲಿಷ್ ಮಾಡಿದ್ರು ಅದಕ್ಕೆ. ಸೊ ಇವ್ರ ಬಗ್ಗೆ ತಿಳ್ಕೊಂಡು, ಸೊ ನೆಕ್ಸ್ಟ್ ಯಾರಂದರೆ ನಮ್ಮ ನಾರಾಯಣ್ ಮೂರ್ತಿ ಅವ್ರ ಬಗ್ಗೆ. ನಾರಾಯಣ್ ಮೂರ್ತಿ ಸೊ ಫಸ್ಟ್ ಪಾಯಿಂಟ್ ಏನಂದರೆ ನಾರಾಯಣ್ ಮೂರ್ತಿ ವಾಸ್ ದ ಫೌಂಡರ್ ಆಫ್ ಇನ್ಫೋಸಿಸ್. ನಿಮ್ಗೆ ಗೊತ್ತಿದೆ ಇನ್ಫೋಸಿಸ್ ಬಗ್ಗೆ. ಇನ್ಫೋಸಿಸ್ ಟೆಕ್ನಾಲಜಿ ಲಿಮಿಟೆಡ್ ಇನ್ 1999. ಸೊ 1999 ಇನ್ಫೋಸಿಸ್ ಬಂತು, ನಿಮ್ಗೆ ಗೊತ್ತೇ ಇದೆ. ಇನ್ಫೋಸಿಸ್ ಬಗ್ಗೆನೂ ಕೇಳಿರ್ತೀರ. ಇಟ್ಸ್ ಎ ಸಾಫ್ಟ್ವೇರ್ ದೊಡ್ಡ ಕಂಪ್ನಿ ಅದು. ಸೊ ಅದನ್ನು ಎಸ್ಟಾಬ್ಲಿಷ್ ಮಾಡಿದ ನಾರಾಯಣ್ ಮೂರ್ತಿ ಅವ್ರ ಬಗ್ಗೆ. ನೆಕ್ಸ್ಟ್ ಎಂಟರ್ಪ್ರಿನರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವರು ಇನ್ಫೋಸಿಸ್ನ ಎಸ್ಟಾಬ್ಲಿಷ್ ಮಾಡಿದ್ರು, ಇದು ನಿಮ್ಗೆ ಗೊತ್ತಿದೆ. ಸೊ ಇನ್ಫೋಸಿಸ್ ವಾಸ್ ದ ಫಸ್ಟ್ ಕಂಪ್ನಿ. ಸೊ ಇದು ಇನ್ಫೋಸಿಸ್ ವಾಸ್ ದ ಫಸ್ಟ್ ಕಂಪ್ನಿ ಆಫ್ ಇಂಡಿಯಾ. ಸೊ ಅದು ಫಸ್ಟ್ ಕಂಪ್ನಿ ಆಫ್ ಇಂಡಿಯಾ to be listed in Nasdaq. So Nasdaq ಅಂದರೆ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸೆಕ್ಯೂರಿಟೀಸ್ ಡೀಲರ್ಸ್ ಆಟೋಮೇಟೆಡ್ ಕೊಟೇಶನ್ಸ್ ಅಂತ. ಸೊ ಇದರಲ್ಲಿ ಇನ್ಫೋಸಿಸ್ ವಾಸ್ ದ ಫಸ್ಟ್ ಇಂಡಿಯನ್ ಕಂಪ್ನಿ ಟು ನೇಮ್ ಇನ್ ನಸ್ಡ್ಯಾಕ್. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಯಾವುದಾದ್ರೂ ಒಬ್ಬರು ಎಂಟರ್ಪ್ರಿನರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತಲೂ ಕೇಳ್ಬೋದು. ಪ್ರತಾಪ್ ರೆಡ್ಡಿ ಎಕ್ಸ್ಪ್ಲೇನ್ ಅಬೌಟ್ ಪ್ರತಾಪ್ ರೆಡ್ಡಿ ಅಂತ ಕೇಳ್ಬೋದು, ಅಥವಾ ನರೇಶ್ ಗೋಯಲ್ ಅಥವಾ ನಾರಾಯಣ್ ಮೂರ್ತಿ ಅಂತ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿದೆಲ್ಲ. ಸೊ ನಸ್ಡ್ಯಾಕ್ ಆದಮೇಲೆ ನೆಕ್ಸ್ಟ್ ಕಡೆ ಹೋಗೋದಾದರೆ ಒಂದು ನಿಮಿಷ. ಸೊ ಇದಾದ ನಂತರ ಸೊ ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಇನ್ನು 2017 ಸೊ 2017 ದ ಕಂಪ್ನಿ ಹ್ಯಾಡ್ ಎಂಪ್ಲಾಯ್ಡ್ ಓವರ್ 12 lakh ಪೀಪಲ್. ಸೊ 2 ಲಕ್ಷ ಜನಕ್ಕಿಂತ ಹೆಚ್ಚು 2 ಲಕ್ಷಕ್ಕಿಂತ ಹೆಚ್ಚು ಜನಕ್ಕೆ ಅವರು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ಇದು ಟರ್ನ್ ಓವರ್ ಎಷ್ಟು ಅಂದರೆ, ಟರ್ನ್ ಓವರ್ ವಾಸ್ $10 billion. ಸೊ $10 billion ಅಷ್ಟು ಟರ್ನ್ ಓವರನ್ನ ಈ ಕಂಪ್ನಿ 2017 ಪಡ್ಕೊಂಡಿದೆ. ಸೊ ಇದು ಫಸ್ಟ್ ಕಂಪ್ನಿ ನಸ್ಡ್ಯಾಕಲ್ಲಿ ಇವರ ಹೆಸರು ಬಂದಿತ್ತು. ನೆಕ್ಸ್ಟು 2017 ಇವರು 2 ಲಕ್ಷಕ್ಕಿಂತ ಹೆಚ್ಚು ಜನ ಮತ್ತು ಟರ್ನ್ ಓವರ್ $10 billion ಅಷ್ಟು ಟರ್ನ್ ಓವರ್ ಪಡ್ತಿದೆ. ನೆಕ್ಸ್ಟು ಸೊ ನಾರಾಯಣ್ ಮೂರ್ತಿ ಅವರು ಯಾವಾಗಲೂ ಬಿಲೀವ್ ಮಾಡ್ತಿದ್ದರು. ಸೊ ಅವರು ಆಲ್ವೇಸ್ ಬಿಲೀವ್ಡ್ ದಟ್ ಆನೆಸ್ಟಿ ಟ್ರಾನ್ಸ್ಪರೆನ್ಸಿ ಮತ್ತು ಆ್ಯಂಡ್ ಮಾರಲ್ ಇಂಟಿಗ್ರಿಟಿ. ಸೊ ಆನೆಸ್ಟಿ, ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಮಾರಲ್ ಇಂಟಿಗ್ರಿಟಿ ಆರ್ ದ ಕೀ ಪಾಯಿಂಟ್ಸ್ ಆಫ್ ಸಕ್ಸಸ್. ಸೊ ಸಕ್ಸಸ್ಸಿಗೆ ಇವೆಲ್ಲ ಕೀ ಪಾಯಿಂಟ್ಸ್ ಥರ, ಅಂದರೆ ಕೀ ಫ್ಯಾಕ್ಟರ್ಸ್ ಆಫ್ ಸಕ್ಸಸ್. ಸೊ ಸಕ್ಸಸ್ ನೀವು ಪಡಿತೀರ ಅಂದರೆ ಇದೆಲ್ಲ ನಿಮ್ಮಲ್ಲಿ ಇರಬೇಕು. ನೀವು
ಮಾಡಬೇಕಂದ್ರೆ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಆಗಬೇಕಂದ್ರೆ ಯಾವುದ್ರ ಹತ್ರ ಸಕ್ಸಸ್ ಆಗಬೇಕಂದ್ರೂ ನಾರಾಯಣ ಮೂರ್ತಿ ಅವ್ರು ಏನು ಅಂದ್ಕೊಂಡಿದ್ರು ಅಂದರೆ ಅವ್ರ ಪ್ರಕಾರ, ನಾರಾಯಣ ಮೂರ್ತಿ ಅವ್ರ ಪ್ರಕಾರ ಆನೆಸ್ಟ್, ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಮಾರಲ್ ಇಂಟಿಗ್ರಿಟಿ ಆರ್ ದ ಕೀ ಪಾಯಿಂಟ್ಸ್ ಫಾರ್ ಸಕ್ಸಸ್ ಅಂತ ಅವ್ರು ನಂಬಿದ್ರು. ಸೊ ಇದು ನಾರಾಯಣ ಮೂರ್ತಿ ಬಗ್ಗೆ ಆಯಿತು. 2 ಮಾರ್ಕ್ಸಿಗೆ ಕೇಳಿದ್ರೆ ಇಷ್ಟು ನೀವು ಬರೀಬೇಕು. ಸೊ ನೆಕ್ಸ್ಟ್ ಹೋಗೋದಾದರೆ ನೆಕ್ಸ್ಟ್ ಎಂಟರ್ಪ್ರಿನರ್ ಯಾರಂದರೆ ವರ್ಗೀಶ್ ಕುರಿಯನ್. ನೆಕ್ಸ್ಟ್ ಸೊ ವರ್ಗೀಶ್ ಕುರಿಯನ್ ವಾಸ್ known as ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಅಂತ ಅವ್ರನ್ನ ಕರೀತಿದ್ರು. ವರ್ಗೀಶ್ ಕುರಿಯನ್ ವಾಸ್ ನೋನ್ ಆಸ್ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಅಂತ ಅವ್ರನ್ನ ಕರೀತಿದ್ರು. ಸೊ ಬಿಕಾಸ್ ಆಫ್ ಮಿಲಿಯನ್ಸ್ ಆಫ್ ಲೀಟರ್ಸ್ ಆಫ್ ಮಿಲ್ಕ್ ಫ್ಲೋ. ಸೊ ಬಿಕಾಸ್ ಆಫ್ ಮಿಲಿಯನ್ಸ್ ಆಫ್ ಲೀಟರ್ಸ್ ಆಫ್ ಮಿಲ್ಕ್ ಫ್ಲೋ ಅಂದರೆ ಮಿಲ್ಕನ್ನ ಅವರು ಮಿಲಿಯನ್ಸ್ ಆಫ್ ಲೀಟರ್ಸ್ ಆಫ್ ಮಿಲ್ಕನ್ನು ಯೂಸ್ ಮಾಡ್ತಾಯಿದ್ರು, ಅಂದರೆ ಲೀಟರ್ ಆಫ್ ಮಿಲ್ಕ್ ಫ್ಲೋ. ಸೊ ಇವರು ಅಮೂಲ್ ಕಂಪ್ನಿನ ಹಿ ಎಸ್ಟಾಬ್ಲಿಷ್ಡ್ ಅಮೂಲ್ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್. ಸೊ ಅಮೂಲ್ ಮಿಲ್ಕನ್ನು ಎಸ್ಟಾಬ್ಲಿಷ್ ಮಾಡಿದ್ರು. ಅದಕ್ಕೆ ಇವ್ರನ್ನ ಫಾದರ್ ಆಫ್ ವೈಟ್ ರೆವಲ್ಯೂಷನ್. ಬಿಕಾಸ್ ಮಿಲ್ಕ್ ಫ್ಲೋ ಅಂದರೆ ತುಂಬ ಮಿಲ್ಕ್, ಅಮೂಲ್ ಮಿಲ್ಕ್ ಅಂದರೆ ಗೊತ್ತು ನಿಮಗೆ ಎಷ್ಟು ಫೇಮಸ್ ಅಂತ. ತುಂಬ ಜನ ಇದರಲ್ಲೆಲ್ಲ ಪ್ರಾಡಕ್ಟ್ಸ್ ಜಾಸ್ತಿ ಮಿಲ್ಕಿಂದನೇ ಮಾಡೋದು. ಸೊ ಆದ್ದರಿಂದ ಅವ್ರನ್ನ ಮಿಲ್ಕ್ ಫ್ಲೋ ಅಂತಲೂ ಕರೀತಿದ್ರು, ಅಥವಾ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಅಂತ ಕರೀತಿದ್ರು. ಅದಕ್ಕೆ ಯಾಕಂದರೆ ಅವ್ರು ಮಿಲ್ಕ್ ಜಾಸ್ತಿ ಅಂದರೆ ಯೂಸ್ ಮಾಡ್ತಿದ್ರು, ಅಮೂಲ್ ಕಂಪ್ನಿಯಲ್ಲಿ ಮಿಲ್ಕ್ ಜಾಸ್ತಿ ಯೂಸ್ ಮಾಡ್ತಾರಲ್ಲ ಅದಕ್ಕೆ. ಸೊ ಅವ್ರು ಫಸ್ಟ್ ಏನು ಮಾಡಿದ್ರು ಅಂದರೆ ಹಿ ಎಸ್ಟಾಬ್ಲಿಷ್ಡ್. ಸೊ ಅವರು ಫಸ್ಟು ಅಮೂಲ್ ಮಿಲ್ಕ್ ಎಸ್ಟಾಬ್ಲಿಷ್ ಮಾಡೋಕ್ಕಿಂತ ಮುಂಚೆ ಅವರು ಎಸ್ಟಾಬ್ಲಿಷ್ಡ್ ಎ ಸ್ಮಾಲ್ ಸ್ಕೇಲ್ ಆನಂದ್ ಮಿಲ್ಕ್ ಅನ್ನುವ ಮಿಲ್ಕ್ ಇದನ್ನು ಫಸ್ಟ್ ಎಸ್ಟಾಬ್ಲಿಷ್ ಮಾಡಿದ್ರು. ಮಿಲ್ಕ್ ಡೈರಿ ಇನ್ ಕಾಯ್ರಾ ಡಿಸ್ಟಿಕ್ ಇನ್ ಗುಜರಾತ್ ಸ್ಟೇಟ್. ಸೊ ಗುಜರಾತಲ್ಲಿ ಸ್ಟೇಟಲ್ಲಿ ಇದನ್ನು ಮಾಡಿದ್ರು. ನಂತರ ಸೊ ಇದು ಆನಂದ್ ಮಿಲ್ಕ್ ಅಥವಾ ಅಮೂಲ್ ಮಿಲ್ಕ್ ನೌ ಇಟ್ ಈಸ್ ದ ಲಾರ್ಜೆಸ್ಟ್ ಡೈರಿ ಡೆವಲಪ್ಮೆಂಟ್ ಎಂಟರ್ಪ್ರಿನರ್ ಇನ್ ಇಂಡಿಯಾ. ಸೊ ಇವರು ಈಗ ಬಿಕಾಸ್ ಅಮೂಲ್ ನಿಮ್ಗೆ ಗೊತ್ತು ತುಂಬ ಫೇಮಸ್ಸು, ಎಷ್ಟೊಂದು ಜನ ಅಮೂಲನ್ನ ಯೂಸ್ ಮಾಡ್ತಾರೆ, ಅಮೂಲ್ ಮಿಲ್ಕ್ ಕುಡಿತಾರೆ. ಮತ್ತು ಅಮೂಲಿನ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇದೆ, ಗೀ, ಬಟರ್, ಚೀಸ್ ಎಲ್ಲ ಇದೆ. ಸೊ ಅದನ್ನೆಲ್ಲ ಯೂಸ್ ಮಾಡ್ತಾರೆ. ಅದರಿಂದ ಇವರು ಅಮೂಲ್ ಈಸ್ ದ ಲಾರ್ಜೆಸ್ಟ್ ಡೈರಿ ಡೆವಲಪ್ಮೆಂಟ್ ಎಂಟರ್ಪ್ರಿನರ್ ಇನ್ ಇಂಡಿಯಾ, ವರ್ಗೀಶ್ ಕುರಿಯನ್ ಅವರು. ಸೊ ಇವರು ಅಮೂಲ್ ಮಿಲ್ಕನ್ನ ಎಸ್ಟಾಬ್ಲಿಷ್ ಮಾಡಿದ್ದು ನಿಮಗೆ ಗೊತ್ತಿಲ್ಲ ಅಂದರೆ ಯಾರು ಎಸ್ಟಾಬ್ಲಿಷ್ ಮಾಡಿದ್ರು ಅಮೂಲ್ ಮಿಲ್ಕನ್ನು. ಸೊ ವರ್ಗೀಶ್ ಕುರಿಯನ್ ಅವರು ಎಸ್ಟಾಬ್ಲಿಷ್ ಮಾಡಿದ್ರು. ಸೊ ಇವ್ರ ಬಗ್ಗೆನೂ ಕೇಳ್ಬೋದು. ಸೊ ಇದಿಷ್ಟು 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ 2 ಮಾರ್ಕ್ಸಿಗೆ. ಸೊ ಇದಾದಮೇಲೆ ನೆಕ್ಸ್ಟ್ ಯಾರಂದರೆ ನೆಕ್ಸ್ಟು ಧೀರುಭಾಯ್ ಅಂಬಾನಿ ಅವ್ರ ಬಗ್ಗೆ. ಅಂಬಾನಿ ಸೊ ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಫಸ್ಟು. ಸೊ ಧೀರುಭಾಯ್ ಅಂಬಾನಿ ಅವರು. ಸೊ ಧೀರುಭಾಯ್ ಅಂಬಾನಿ ಇವ್ರನ್ನ ಅಲಿಯಾಸ್ ಧೀರಾಲಾಲ್ ಹೀರಾಚಂದ್ ಅಂಬಾನಿ ಅಂತಲೂ ಇವ್ರ ಫುಲ್ ಹೆಸರು. ಹೀರಾಚಂದ್ ಅಂಬಾನಿ ಇವರ ಫುಲ್ ಹೆಸರು. ಇವ್ರನ್ನ ಅಂಬಾನೀಸ್ ಫಾದರ್. ಸೊ ಇವ್ರ ಫಾದರ್ ವಾಸ್ ಎ ಸ್ಕೂಲ್ ಟೀಚರ್. ಸೊ ಇವ್ರ ಫಾದರು ಸ್ಕೂಲ್ ಟೀಚರಾಗಿ ಕೆಲಸ ಮಾಡ್ತಾಯಿದ್ರು. ನಂತರ ಸೊ ಇವರು ಎಂಟರ್ಪ್ರಿನರ್ ಧೀರುಭಾಯ್ ಅಂಬಾನಿ
ಅವರು ಸ್ಟಾರ್ಟೆಡ್ ಈಸ್ ಎಂಟರ್ಪ್ರಿನಿಯಲ್. ಸೊ ಎಂಟರ್ಪ್ರಿನಿಯರ್ ಆಗಿ ಇವರು ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಬೈ ಸೆಲ್ಲಿಂಗ್ ಬುಕ್ಸ್. ಸೊ ಇವರು ಮೊದಲು ಭಜನಾ ಬುಕ್ಸನ್ನ ಸೆಲ್ ಮಾಡ್ತಾಯಿದ್ರು. ಫಸ್ಟು ಭಜನಾ ಬುಕ್ಸ್ನ ಇವರು ಸೆಲ್ ಮಾಡ್ತಾಯಿದ್ರು. ಅಲ್ಲಿ ಇವರು ತಮ್ಮ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ರು. ಸೊ ಇವರು ಆಫ್ಟರ್ ಡೂಯಿಂಗ್ ಇಟ್, ಸೊ ಇದು ಮಾಡಾದ್ಮೇಲೆ ಆಫ್ಟರ್ ಡೂಯಿಂಗ್ ಈಸ್ ಮ್ಯಾಟ್ರಿಕ್ಯುಲೇಷನ್ ಅಟ್ 16. ಸೊ ಅಟ್ 16 ಇವ್ರು ಮ್ಯಾಟ್ರಿಕ್ಯುಲೇಷನ್ ಮುಗಿಸ್ಕೊಂಡು ಅಟ್ 16 ಮುಗಿದ ನಂತರ he moved to Aden. ಸೊ Aden in Africa. ಸೊ ಆಫ್ರಿಕಾಕ್ಕೆ ಇವರು ಹೋದರು. ನೆಕ್ಸ್ಟು ಸೊ ಅಲ್ಲಿ ಇವರು he worked as ಗ್ಯಾಸ್ ಸ್ಟೇಷನ್ ಅಟೆಂಡೆಂಟ್. ಅಲ್ಲಿ ಕೆಲಸ ಮಾಡಿ ನಂತರ ಅಲ್ಲಿ ಕೆಲಸ ಮಾಡಾದ್ಮೇಲೆ ಇವರು he returned to India in 1958 ವಿತ್ 5 lakh rupees. ಸೊ ಅವ್ರು 5 lakh rupees ಅಲ್ಲಿ ಕೆಲಸ ಮಾಡಿದ್ರಲ್ಲ, ಆ ದುಡ್ಡನ್ನು ಸೇವ್ ಮಾಡಿಬಿಟ್ಟು 5 ಲಕ್ಷ ರೂಪಾಯಿನ ಇವರು ಇಂಡಿಯಾಕ್ಕೆ ತಂದರು. ಅದ್ರ ಜೊತೆಗೆ ಅದನ್ನು ತಂದು ಇವರು ಆ್ಯಂಡ್ ಸೆಟಪ್ ಎ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಸೊ ಇವರು ಟೆಕ್ಸ್ಟೈಲ್ ಇಂಡಸ್ಟ್ರಿನ ಎಸ್ಟಾಬ್ಲಿಷ್ ಮಾಡಿದ್ರು. ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಎಸ್ಟಾಬ್ಲಿಷ್ಮೆಂಟ್ ಆದ ನಂತರ ಇವ್ರ ಬಿಸ್ನೆಸ್ ಗ್ರೋ ಆಯಿತು. ಬಿಸ್ನೆಸ್ ಗ್ರೋನ್ and established many other companies. Like information technology company, Reliance na information technology. ಹೀಗೆ ಟೆಕ್ನಾಲಜಿ, ಎನರ್ಜಿ ಪವರ್ ಕಂಪ್ನಿ ಹೀಗೆ ಎಷ್ಟೊಂದು ಕಂಪ್ನಿಗಳನ್ನ ಇವರು ಎಕ್ಸೆಟ್ರಾ ಕಂಪ್ನೀಸ್ಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ರು ಆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ ನಂತರ. ಸೊ ಹೀಗೆ ನೀವು ಧೀರುಭಾಯಿ ಅಂಬಾನಿ ಬಗ್ಗೆ ಬಿಸ್ನೆಸ್ ಗ್ರೋ ಆಯಿತು. ಮತ್ತು ಇವರು ಲಾರ್ಜ್ ರಿಲಯನ್ಸ್ ಕಂಪ್ನಿ. ಸೊ ರಿಲಯನ್ಸ್ ಕಂಪ್ನಿ is one of the biggest entrepreneur in the world. So Reliance company which is started by him. ಸೊ ಅವ್ರು ಸ್ಟಾರ್ಟ್ ಮಾಡಿರೋ ರಿಲಯನ್ಸ್ ಕಂಪ್ನಿ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಎಂಟರ್ಪ್ರಿನರ್ಶಿಪ್ ಇನ್ ದ ವರ್ಲ್ಡ್. ಸೊ ಅದು ತುಂಬ ದೊಡ್ಡ ಎಂಟರ್ಪ್ರಿನರ್ಶಿಪ್. ನಿಮ್ಗೆ ಗೊತ್ತಿರ್ಬೋದು ಈಗಲೂ ರಿಲಯನ್ಸು ಮುಖೇಶ್ ಅಂಬಾನಿ ಅವ್ರ ಬಗ್ಗೆ. ಸೊ ಮುಖೇಶ್ ಅಂಬಾನಿ ನಡೆಸ್ತಾ ಇದ್ದಾರೆ ಜಿಯೋ ಬಗ್ಗೆ. ಸೊ ಅವರ ಫಾದರ್ ಧೀರುಭಾಯಿ ಅಂಬಾನಿ ಅವರು ಈ ರಿಲಯನ್ಸ್ ಕಂಪ್ನಿನ ಎಸ್ಟಾಬ್ಲಿಷ್ ಮಾಡಿದ್ರು. ಮತ್ತು ಟೆಕ್ಸ್ಟೈಲ್ ಇಂಡಸ್ಟ್ರಿ, ಹೀಗೆ ಎಷ್ಟೊಂದು ಇಂಡಸ್ಟ್ರಿಗಳನ್ನ ಅವರು ಎಸ್ಟಾಬ್ಲಿಷ್ ಮಾಡಿದ್ರು. ಸೊ ಇಷ್ಟು ಧೀರುಭಾಯಿ ಅಂಬಾನಿ ಅವರು ಎಂಟರ್ಪ್ರಿನರ್ ಆಗಿದ್ದಕ್ಕೆ ಅವ್ರು ಏನೇನು ಮಾಡಿದ್ರು ಅನ್ನೋದು ಈ ಧೀರುಭಾಯಿ ಅಂಬಾನಿ ಬಗ್ಗೆನೂ ತಿಳ್ಕೊಂಡ್ರಿ ನೀವು. ಅವ್ರು ಏನೇನು ಮಾಡಿದ್ರು ಎಂಟರ್ಪ್ರಿನರ್ ಆಗಿ ಅಂತಲೂ ತಿಳ್ಕೊಂಡ್ರಿ. ಸೊ ಇದಾದ ನಂತರ ಸೊ ನೆಕ್ಸ್ಟ್ ಯಾರು ಎಂಟರ್ಪ್ರಿನರ್ ಅಂದರೆ ಅಜೀಮ್ ಪ್ರೇಮ್ಜಿ ಬಗ್ಗೆ ನೆಕ್ಸ್ಟ್ ತಿಳ್ಕೊಳ್ಳೋಣ. ಸೊ ಅಜೀಮ್ ಪ್ರೇಮ್ಜಿ ಬಗ್ಗೆ. ಸೊ ಅಜೀಮ್ ಪ್ರೇಮ್ಜಿ ಈಸ್ ಚೇರ್ಮನ್ ಆಫ್ ವಿಪ್ರೋ ಟೆಕ್ನಾಲಜಿ. ಸೊ ಅಜೀಮ್ ಪ್ರೇಮ್ಜಿ ಅವರು ವಿಪ್ರೋ ಟೆಕ್ನಾಲಜಿಯಾದ ಚೇರ್ಮನ್ ಅವರು. ನಂತರ ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್
one of the largest software company. So Wipro no Infosys is the largest software company in India. So when he was studying, so when Azim Premji was studying, when he was student, so Premji was summoned home due to the death of his father. So he did not read more because of his death of father. So after during the annual general body meeting, so annual general body meeting is some meeting. One of the company's shareholder advised Mr. Azim Premji to sell his shares. So he advised to sell his shares. So this thing made Azim Premji more determined to make his company successful. So this made Azim Premji to make his company successful. So today Wipro is the largest independent research and development company, provider. Ekta Kapoor ಬಗ್ಗೆ ತಿಳ್ಕೊಳ್ಳೋಣ. Ekta Kapoor. So Ekta Kapoor, she is known as the Queen of Indian television industry. So Ekta Kapoor is known as Queen of Indian television industry, and she is a creative director of Balaji Telefilms. So she was awarded the best entrepreneur. Of the year 2001 by Ernest Young. So Ekta Kapoor was awarded. So she ventured into TV production at 19. When at the age of 19. So at the age of 19 she started to join the TV production. So let's next Kiran Mazumdar. About Kiran Mazumdar. Next ನೋಡೋದಾದ್ರೆ she is chairman and managing director of
Bicon Limited. So she was chairman and managing director of Bicon Limited. So she started Bicon in 1978. So Bicon Limited was started in a retail garage. It was started in a rental garage. The Bicon Limited was started. She faced variety of problems. She faced many problems and challenges. Because Bicon was new field, because biotechnology was new field. Biotechnology was a new field, and she was a woman entrepreneur. So last point, she crossed all barriers, and so she faced all the challenges and problems and made Bicon a success. ಸೊ ದಿಸ್ ಇಸ್ ಅವರ್ ಲಾಸ್ಟ್. ಸೊ ನಿಮ್ಗೆ ಈ ಚಾಪ್ಟರ್ ಅರ್ಥ ಇದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಏನೋ ಡೌಟ್ ಇದ್ದರೆ ಕಮೆಂಟಲ್ಲಿ ಹಾಕಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ವೀಡಿಯೋ ಬೇಕಾದರೆ ನನ್ನ ಚಾನಲ್ ಮೇಲೆ ಗೊತ್ತಿಸಿಟ್ರನ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಎಂಟರ್ಪ್ರಿನರ್ಸ್ಗಳೆಲ್ಲ ನೆನ್ಪಿಟ್ಕೊಳ್ಳಿ. 2 to 3 ಮಾರ್ಕ್ಸ್ ಬಗ್ಗೆ ಅವ್ರಿಗೆ ಕೇಳ್ಬೋದು, ಎಂಟರ್ಪ್ರಿನರ್ ಯಾರ ಬಗ್ಗೆ ಹೇಳಿ ಅಂತ. ಸೊ ಓಕೆ ಫ್ರೆಂಡ್ಸ್, ಯು ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.